ಎಷ್ಟೇ ಡಯಾಬಿಟಿಕ್ ಇದ್ರೂ ಅಥವಾ ಅವನಿಗೆ ಡಯಾಬಿಟಿಕ್ ಇದ್ದು ಏನೇ ದೊಡ್ಡ ಊಣ ಆಗಿದ್ರು ಅದನ್ನ ಕ್ಲಿಯರ್ ಮಾಡೋದಕ್ಕಾಗುತ್ತೆ. ತಿಂಗಳಿಗೆ ಏರಿಯಲ್ಲಿ ಒಂದು 50-60 ಜನ ಗಾಯದವರು ಬರ್ತಾರೆ. 100ಕ್ಕಿಂತ ಜಾಸ್ತಿ ಡಯಾಬಿಟಿಕ್ ರೋಗಿಗಳು ಬರ್ತಾರೆ. ಡಯಾಬಿಟಿಕ್ ಕಾಂಪ್ಲಿಕೇಶನ್, ಗ್ಲೂಕೋಮಾ ಬರ್ಬೋದು. ತಡೆಗಟ್ಟಲಿಕ್ಕೆ ಆಗತ್ತಾ ಅಂತ ಯಾರಾದ್ರೂ ಕೇಳಿದ್ರೆ ನನ್ನ ಮೆಡಿಸಿನ್ ತಡೆಗಟ್ಟಲಿಕ್ಕೆ ಆಗುತ್ತೆ. ಡಯಾಬಿಟಿಕ್ ಫುಡ್ ಸಣ್ಣ ವಯಸ್ಸಿನಲ್ಲೂ ಬರ್ಬೋದು ಅಥವಾ ಸ್ವಲ್ಪ ತುಂಬಾ ದಿವಸ ಆದ್ಮೇಲೆ ಅದು ಬರ್ಬೋದು. ಯಾವಾಗ ಡಯಾಬಿಟಿಕ್ ಫುಡ್ ಆಗುತ್ತೆ ಅದು ಸರಿಯಾಗಿ ಚಿಕಿತ್ಸೆ ಮಾಡದಿದ್ರೆ ಅದೇ ಗ್ಯಾಂಗ್ರೀನ್ ಆಗಿದೆ, ಕೊಳ್ತೋಗ್ಬಿಡ್ತದೆ. ಅದ್ರ 2 ಟೈಪ್, ಒಂದು ಡ್ರೈ ಗ್ಯಾಂಗ್ರೀನ್, ಇದೊಂದು ವೆಟ್ ಗ್ಯಾಂಗ್ರೀನ್. ಗ್ಯಾಂಗ್ರೀನ್ ಆಗಿತ್ತು, ಇಲ್ಲಿ ಬಂದೆ, ಈಗ ವಾಸಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೀಪ್ ಇದೆ. ಯಾವುದೇ ವ್ರಣ ಬರ್ಲಿ, ಎಷ್ಟೇ ಅದು ಸ್ಮೆಲ್ ಬರ್ತಾ ಇರ್ಲಿ, ಈ ಕಷಾಯ ಒಂದು ಇದೆಯಲ್ಲ, ಈ ಇದನ್ನು PP ಕಷಾಯ ಅಂತ ಹೇಳ್ತೀವಿ ನಾವು ಮಾಡುವಂಥದ್ದು, ಇದರಲ್ಲಿ ಎಲ್ಲ ಟೈಪ್ ದ್ರವ್ಯ ಇರೋದ್ರಿಂದ ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಬರುವುದಿಲ್ಲ. ಮೊದಲಿಗೆ ಗಾಯವನ್ನು ಶೋಧನ ಮಾಡಿ, ಅದ ನಂತರ ನಾವು ವ್ರಣ ರೋಪಣ ಅಂತ ಹೇಳಿದ್ವಿ. ರೋಪಣ ಅಂದ್ರೆ ಗಾಯವನ್ನು ವಾಸಿ ಮಾಡುವಂತಹ ಔಷಧಿಯ ತುಪ್ಪ, ಅದರ ಮೂಲಕ ಅದನ್ನು ಸವರಿ ನಾವು ಸಮರ್ಪಕವಾಗಿ ಬ್ಯಾಂಡೇಜ್ ಅನ್ನು ಮಾಡಿ ಒಂದು 6 ರಿಂದ 8 ವಾರಗಳ ಕಾಲದಲ್ಲಿ ಸಂಪೂರ್ಣವಾಗಿ ಗಾಯವನ್ನು ವಾಸಿ ಮಾಡಿದ್ದೇವೆ. ಇದು ವ್ರಣಾರೋಪಣಕ್ಕೆ. ಇದರಲ್ಲೂ ಕೂಡ 12 ಬಗೆಯ ಪ್ರಾತಿನಿಧಿಕ ದ್ರವ್ಯಗಳಿದೆ. ಇದನ್ನು ಗಿರ್ ಅಥವಾ ಮಲ್ನಾಡ್ ಗಿಡ್ಡ ತುಪ್ಪದಿಂದ ಕಲ್ಕ ಮಾಡಿ, ಆ ಕಲ್ಕವನ್ನು ಇದಾಕಿ 3 ಗಂಟೆಗಳ ಕಾಲ ಇದನ್ನು ಸಂಸ್ಕರಣೆ ಮಾಡಿರುವಂತ ಘೃತ ಇದು. ಈ ಕಷಾಯವನ್ನು ನಾವೇ ಪ್ರಿಪೇರ್ ಮಾಡೋದು. ಇದರಲ್ಲಿ ಗುಡಮಾರ, ಬೋರ್ಜಪತ್ರ, ಮತ್ತೆ ಅಸನ, ಪಿಲ್ವ, ಹೀಗೆ ಹಲವಾರು ದ್ರವ್ಯಗಳಿಂದ ಕಷಾಯ ಮಾಡಿ ಇದು ನಾವು ಕೊಡುವಂತದ್ದು. ಇದು 4 ಚಮಚ ಬೆಳಿಗ್ಗೆ, 4 ಚಮಚ ರಾತ್ರಿ ಬರೀ ಹೊಟ್ಟೆಗೆ ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ಕೊಡುವಂಥದ್ದು. ಈ ಔಷಧಿ ಕೊಡುವಂಥದ್ದು ಡಯಾಬಿಟಿಸ್ಗಾದ್ರು ಪ್ರತಿಯೊಂದು ದೇಹದ ಅಂಗಾಂಗಗಳಿಗೆ ಇದು ಒಳ್ಳೆಯದನ್ನೇ ಮಾಡ್ತದೆ. ಇದನ್ನು ತಗೊಳ್ಳುವಾಗ ಹೊಟ್ಟೆ ಕ್ಲಿಯರ್ ಆಗುತ್ತೆ, ಮಲ ಬರ್ತದೆ ಆಗೋದಿಲ್ಲ, ಆಮೇಲೆ ಯೂರಿನ್ ಕರೆಕ್ಟ್ ಹೋಗುತ್ತೆ, ಯಾಕಂದ್ರೆ ಹೃದಯ ಪ್ರಪಟಿ ಉಂಟು. ಆಮೇಲಿಂದ ನಿಶಕ್ತಿ ಇದ್ದವರಿಗೆ ಹೃದಯ ಪ್ರಪಟಿ ರಸಾಯನ ಅವನಿಗೆ ಶಕ್ತಿಯನ್ನು ಕೊಡ್ತದೆ. ವೆರಿಕೋಸ್ ವೇನ್ ಅಂತ, ವೆರಿಕೋಸ್ ವೇನಲ್ಲಿ ರಕ್ತ ನಿಲ್ತದೆ, ಮೇಲಕ್ಕೆ ಪರಿಚಲನ ಆಗೋದಿಲ್ಲ. ಅದಕ್ಕೆ ಈ ಔಷಧಿಯನ್ನು ತಗೊಳ್ಳುವಂಥದ್ದು. ಮತ್ತೆ ಈ ಆಯಿಲ್ ರಾತ್ರಿ ಮಲ್ಕೊಳ್ಳೋ ಹಚ್ಚುವಂಥದ್ದು, ಸ್ನಾನ ಮಾಡೋಕ್ಕಿಂತ 1 ಗಂಟೆ ಮೊದಲು ಹಚ್ಚಿ ಮಾಡಿದೆ 6 ತಿಂಗಳಲ್ಲಿ ಈ ನೋವು ಕಮ್ಮಿ ಆಗುತ್ತೆ. ಮತ್ತೆ ಆ ಉಬ್ಬಿರ ಶಿರಾವ್ಯಾಧಿಗಳದ್ದು ಒಂದು ಶೋತ ಇದೆಯಲ್ಲ, ಅಂದ್ರೆ ಸ್ವೆಲ್ಲಿಂಗ್, ಅದು ಕಮ್ಮಿ ಆಗಿಬಿಡ್ತದೆ. I have observed here personally is out of 10, for say 8 to 9 patients are really recovering. Since long healing ulcers will take long time, they say Ayurveda take time, but Ayurveda heals better. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ಅನೇಕ ಡಾಕ್ಟರ್ಸ್ಗಳ ಪರಿಚಯವನ್ನು ಮಾಡಿದ್ದೀನಿ. ಆಯುರ್ವೇದ ವಿಭಾಗದಲ್ಲಿ ನಮಗೆ ಬರುವಂತಹ ಕಾಯಿಲೆಗಳನ್ನು ಹೇಗೆ ಒಂದಿಷ್ಟು ದಿನ ಅದಕ್ಕೋಸ್ಕರ ಸೀಮಿತ ಇಟ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಈ ಹಿಂದೆ ಅನೇಕ ಎಪಿಸೋಡ್ಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಇವತ್ತು ನೋಡಿ, ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ನೋಡಿ, ಯಾರ್ಯಾರಿಗೆ ಈ ಡಯಾಬಿಟಿಕ್ಕಿಂದ ಒಂದು ವೃಣ ಆಗುತ್ತೆ ಅಂತ ಹೇಳ್ತೀವಿ, ಅಂದರೆ ಈಗ ಒಂದು ಗ್ಯಾಂಗ್ರೀನ್ ರೀತಿಯಲ್ಲಿ ಕಾಲಲ್ಲಿ ಗಾಯ ಆಗೋದು, ಅಥವಾ ಬೇರೆ ಯಾವುದೋ ಒಂದು ಕೈಯಲ್ಲೋ ಕಾಲಲ್ಲೋ ಬೇರೆ ಎಲ್ಲೋ ಒಂದು ಕಡೆ ಜಾಸ್ತಿ ಗಾಯ ಆದಾಗ ಅದು ಡಯಾಬಿಟಿಕ್ ಪೇಷಂಟ್ಗಳಿಗೆ ಕ್ಲಿಯರ್ ಆಗೋದಿಲ್ಲ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ. ಇದು ಗ್ಯಾಂಗ್ರೀನ್ ಆಯಿತು, ಆಮೇಲೆ ಆ ಪಾರ್ಟನ್ನೇ ಕಟ್ ಮಾಡಬೇಕಂತ ಡಾಕ್ಟರ್ ಹೇಳಿದ್ರು, ನಾವು ಕಟ್ ಮಾಡಿಬಿಟ್ವಿ. ಸೊ ಈಗ ಆ ಥರದ ಸನ್ನಿವೇಶಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದೇ ಇವತ್ತಿನ ಕಾರ್ಯಕ್ರಮ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿರಾಮ್ ವೆಲ್ನೆಸ್ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವಿವೇಕಾನಂದ ಶೆಟ್ಟಿ ಅವರನ್ನು ನಿಮಗೆ ಪರಿಚಯ ಮಾಡಲಿಕ್ಕಿದ್ದೀನಿ. ಆಯುರ್ವೇದ ತಜ್ಞರಾಗಿ ಅನೇಕ ವರ್ಷಗಳಿಂದ ಸಾವಿರಾರು ಜನ ರೋಗಿಗಳನ್ನು ನೋಡಿದ್ದಾರೆ. ನಿಮಗೆ ಸಕ್ಕರೆ ಕಾಯಿಲೆ ಇರಲಿ ಅಥವಾ ಸಕ್ಕರೆ ಕಾಯಿಲೆಯಿಂದ ಆಗುವಂತಹ ಗಾಯಗಳು, ವೃಣ ಅಂತ ಏನು ಹೇಳ್ತೀವಿ ಅದಿರಲಿ, ಅಥವಾ ವೆರಿಕೋಸ್ ವೇನ್ಸ್ ಇರಲಿ, ಇದಕ್ಕೆ ಇವರಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಪಕ್ಕ ಅದು ಕ್ಲಿಯರ್ ಆಗುತ್ತೆ ಅನ್ನುವಂಥ ಮಾತಿತ್ತು. ಹಾಗಾಗಿ ಅವರನ್ನು ಅರಸ್ಕೊಂಡು ಇವತ್ತು ಇಲ್ಲಿವರೆಗೆ ಬಂದೆ. ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮೂರಿನವರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ. ಬಹಳ ಬೇಗ ನಿಮ್ಮನ್ನು ಭೇಟಿ ಆಗಬೇಕಿತ್ತು, ಸ್ವಲ್ಪ ದಿನ ತಡ ಆಯಿತು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ಆದರೆ
ನಿಮ್ಮನ್ನ ಭೇಟಿಯಾಗುವ ಹಿಂದಿನ ಉದ್ದೇಶ ಮಧುಮೇಹ ರೋಗಿಗಳಿಗೆ ಒಂದಿಷ್ಟು ಸಹಾಯ ಆಗಲಿ ಅಂತ ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಆಗಿದೆ ಸರ್. ಯಾಕಂದರೆ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ನೀವು ಬೆಳಿಗ್ಗೆ ಆದರೆ ಮಾತ್ರೆ ತಗೋಬೇಕು, ಸಂಜೆ ಆದರೆ ಮಾತ್ರೆ ತಗೋಬೇಕು, ಮಾತ್ರೆ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ಸುಲಿನ್ ತಗೋಬೇಕು. ಇನ್ಸುಲಿನ್ ಮತ್ತೆ ಮತ್ತೆ ತಗೊಂಡಾಗ ಅಥವಾ ಬೇರೆ ಏನೋ ಟ್ಯಾಬ್ಲೆಟ್ಸ್ಗಳನ್ನು ನಾವು ಹೆಚ್ಚುವರಿಯಾಗಿ ತಗೊಂಡಾಗ ನಮ್ಮ ದೇಹದ ಬೇರೆ ಅಂಗಗಳು ಕೂಡ, ಅಂದರೆ ಈಗ ಲೈಕ್ ಕಿಡ್ನಿ ಡಿಸೀಸ್ ಆಗೋದಿರ್ಬೋದು, ಆ ಥರ ಏನೋ ಸಮಸ್ಯೆಗಳಿಗೆ ನಮ್ಮನ್ನು ನಾವು ತಳ್ಕೊತೀವಿ ಅನ್ನೋ ಭಯನೂ ಕೂಡ ನಮ್ಮಲ್ಲಿ ಇದೆ. ನಾನು ಫಸ್ಟ್ ನಿಮ್ಮನ್ನು ಭೇಟಿಯಾಗಿದ್ದು ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗತ್ತೆ, ನಿಮ್ಮ ಹತ್ರ ಅದಕ್ಕೆ ಮೆಡಿಸಿನ್ ಇದೆ, ಅದು ಆಯುರ್ವೇದದಲ್ಲಿ ನೀವೊಂದು ತಜ್ಞರಾಗಿ ಅದನ್ನು ಒಂದಿಷ್ಟು ಜನರಿಗೆ ಆ ಮೆಡಿಸಿನನ್ನು ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಗೊತ್ತು. ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅದಕ್ಕಿಂತ ಇನ್ನೊಂದು ಬಹಳ ಮುಖ್ಯವಾಗಿದ್ದು, ಇತ್ತೀಚೆಗೆ ಎಲ್ರಿಗೂ ಗ್ಯಾಂಗ್ರೀನ್ ಆಗುವಂಥದ್ದು. ಅದರಲ್ಲಿ ಗ್ಯಾಂಗ್ರೀನ್ ಬೇರೆ ಬೇರೆ ವಿಭಾಗದಲ್ಲಿ ಆಗ್ಬೋದು, ಆದರೆ ಸಕ್ಕರೆ ಕಾಯಿಲೆಯಿಂದ ಒಂದಿಷ್ಟು ಜನರಿಗೆ ಗಾಯಗಳಾಗುತ್ತೆ ದೇಹದಲ್ಲಿ. ಸೊ ಆ ಗಾಯಗಳನ್ನು ಕೂಡ ನೀವು ನಿವಾರಣೆ ಮಾಡ್ತೀರಿ, ನಿಮ್ಮಲ್ಲಿರುವಂಥ ಒಂದಿಷ್ಟು ಮೆಡಿಸಿನಿಂದ ಅದು ಕ್ಲಿಯರ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಯಿತು. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಲೇ ಇವತ್ತು ನಿಮ್ಮನ್ನು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಸರ್. ಮೊದಲನೆಯದಾಗಿ ನಾನು ಕೇಳೋದು, ಈ ಡಯಾಬಿಟಿಕ್ ಫುಟ್ ಅನ್ನೋಂಥದ್ದು ಆಗುತ್ತಲ್ಲ, ಇದಕ್ಕೆ ನೀವು ಯಾವ ರೀತಿ ಔಷಧವನ್ನು ಕೊಡ್ತೀರಾ? ಈಗ ಆಯುರ್ವೇದದಲ್ಲಿ ಇದನ್ನು ಪಕ್ಕಾ ಕ್ಲಿಯರ್ ಮಾಡ್ಕೊಳ್ಳೋಕೆ ಮೆಡಿಸಿನ್ ಇದೆಯಾ ನಿಮ್ಮ ಹತ್ರ ಅಂತ? ನೋಡಿ, ಇದು ಡಯಾಬಿಟೀಸು ಒಂದು ಕಾಯಿಲೆ ಅಂತ ಬಹಳ ಜನರಿಗೆ ಇದೆ. ಅದು ಕಾಯಿಲೆ ಅಲ್ಲ, ಅದು ಮೆಟಾಬಾಲಿಕ್ ಚೇಂಜ್, ಶರೀರದ ಬದಲಾವಣೆ. ಈಗ ಅದು ಕೆಲವು ಸತಿ ಸಣ್ಣ ವಯಸ್ಸಲ್ಲಿ ಬರ್ಬೋದು ಅಥವಾ ಸ್ವಲ್ಪ ವಯಸ್ಸಾದ್ಮೇಲೆ ಬರ್ಬೋದು. ಅದು ನಮ್ಮ ಆಯುರ್ವೇದದಲ್ಲಿ ಪ್ರಮೇಹ ಅನ್ನೋ ಒಂದು ಕಾಯಿಲೆ ವಿಭಾಗದಲ್ಲಿ ಹೇಳ್ತಾರೆ. ಅದರಲ್ಲಿ ಇಕ್ಷುಮೇಹ ಮತ್ತು ಮಧುಮೇಹ, ಅದು ಎರಡು ಸಕ್ಕರೆ ಕಾಯಿಲೆಗಳಿಂದ ಅದರದ್ದು ಲಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ. ಹೌದು. ಈ ಸಕ್ಕರೆ ಕಾಯಿಲೆಯಲ್ಲಿ ಶುಗರ್ ಏರಿಳಿತ ಆಗೋದು ಉಂಟು. ಕೆಲವರಿಗೆ ಅದು ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ 150 ಒಳಗೆ ಇರಬೇಕಂತೆ, ಕೆಲವರಿಗೆ 180, 200 ಆಗ್ಬೋದು. ಅದು ಗ್ಲೈಸೋಲ್ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೋದು. ಜಾಸ್ತಿ ಆದ ತಕ್ಷಣ ನಮ್ಮ ಮಾಡರ್ನ್ ಮೆಡಿಸಿನ್ದ ಕೆಲವರು ಮೆಡಿಸಿನ್ ಕೊಡ್ತಾರೆ, ಅದ್ರ ಸಕ್ಕರೆ ಕಮ್ಮಿ ಆಗುತ್ತೆ. ಆದರೆ ಸಕ್ಕರೆ ಕಾಯಿಲೆಯಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಇದೆ, ತಲೆಯಿಂದ ಕಾಲು ತನಕ 10 ಕಾಂಪ್ಲಿಕೇಶನ್ ಇದೆ. ಅದರಲ್ಲಿ ಗ್ಲುಕೋಮಾ ಬರ್ಬೋದು, ಅಥವಾ ಕಾರ್ಡಿಯಾಕಲ್ಲಿ ಬ್ಲಾಕ್ ಬರ್ಬೋದು, ಇದು ಕೊರೋನರಿ ಆರ್ಟರಿ ಬ್ಲಾಕ್ ಬರ್ಬೋದು, ಮತ್ತು ಕಿಡ್ನಿಗೆ ಒಂದು ನೆಫ್ರೋಪತಿ, ಕ್ರಿಯೇಟಿನ್ ಜಾಸ್ತಿಯಾಗಿ ಕಿಡ್ನಿ ಫೇಲಿಯರ್ ಆಗುವಂಥದ್ದು, ಮತ್ತು ಕಾಲಲ್ಲಿ ಉರಿ ಬರುವಂಥದ್ದು ಪೆರಿಫರಲ್ ನ್ಯೂರೋಪತಿ ಅಂತೀವಿ, ಮತ್ತು ಕಾಲಿಗೆ ಬರುವಂಥದ್ದು ಡಯಾಬಿಟಿಕ್ ಫುಟ್. ಡಯಾಬಿಟಿಕ್ ಫುಟ್ಟು ಸಣ್ಣ ವಯಸ್ಸಿನಲ್ಲೂ ಬರ್ಬೋದು, ಅಥವಾ ಸ್ವಲ್ಪ ತುಂಬ ದಿವಸ ಆದಮೇಲೆ ಅದು ಬರ್ಬೋದು. ಯಾಕಂದರೆ ಸ್ವಲ್ಪ ಒಂದು ಕಲ್ಲು ಒತ್ತಿದ್ರು ಕೂಡ ಅಲ್ಲಿ ಗಾಯ ಆಗಿಬಿಟ್ಟು ಆಮೇಲಿಂದ ಅದು ವ್ರಣ ವಾಸಿ ಆಗೋದಿಲ್ಲ. ಸೊ ಇಂಥದ್ದೆಲ್ಲ ಪ್ರಕರಣಗಳು ನಮ್ಮಲ್ಲಿ ಬರ್ತದೆ. ಯಾವಾಗ ಡಯಾಬಿಟಿಕ್ ಫುಟ್ ಆಗುತ್ತೆ, ಅದು ಸರಿಯಾಗಿ ಚಿಕಿತ್ಸೆ ಮಾಡದಿದ್ರೆ ಅದೇ ಗ್ಯಾಂಗ್ರೀನ್ ಆಗಿದೆ, ಕೊಳ್ತೋಗ್ಬಿಡ್ತದೆ. ಅದರಲ್ಲಿ 2 ಟೈಪ್, ಒಂದು ಡ್ರೈ ಗ್ಯಾಂಗ್ರೀನ್, ಇದೊಂದು ವೆಟ್ ಗ್ಯಾಂಗ್ರೀನ್ ಅಂತೇಳಿ. ವೆಟ್ ಗ್ಯಾಂಗ್ರೀನ್ ಅಂದರೆ ಕೊಳ್ತಾಗುವಂಥದ್ದು, ಅದರಲ್ಲಿ ಸ್ಮೆಲ್ ಇರ್ತದೆ, ಕೆಲವು ಸಲ ಮೆಗಾಟ್ಸ್ ಹುಳಗಳು ಬರ್ತದೆ. ಅದು ಡ್ರೈ ಗ್ಯಾಂಗ್ರೀನ್ ಅಂದರೆ ಅದರಲ್ಲಿ ಏನೂ ಇರುವುದಿಲ್ಲ, ಬಟ್ ಡ್ರೈ, ಅದನ್ನು ಕಂಪ್ಲೀಟ್ ಅದು ಅದಕ್ಕೆ ಸಂವೇದನೆ ಇರುವುದಿಲ್ಲ, ಸೆನ್ಸೇಷನ್ ಇರುವುದಿಲ್ಲ, ಆ ರೀತಿಯಾದಂಥ ಕಾಯಿಲೆಗಳು ಬರ್ತದೆ. ಇದೆಲ್ಲ ನಾನು ಫಸ್ಟಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದು ಡಯಾಬಿಟಿಸ್ ಮತ್ತು ವೆರಿಕೋಸ್ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ. ನಾನು BMS ಮಾಡಿದ್ದು SDM ಕಾಲೇಜ್ ಆಫ್ ಆಯುರ್ವೇದ ಉಡುಪಿ, ಧರ್ಮಸ್ಥಳದ್ದು. ಅಲ್ಲಿ ಭಾಳಷ್ಟು ರೀತಿಯ ಒಳ್ಳೆಯ ನಮಗೆ ಉಪನ್ಯಾಸ ಎಲ್ಲ ಮಾಡಿದ್ದಾರೆ. ಅದರಿಂದ ನಾನೊಂದು 25 ವರ್ಷಗಳಿಂದ ಈ ಸಾಯರಾಮ್ ಆಸ್ಪತ್ರೆ 25 ವರ್ಷ ಇದೆ, ಆವಾಗಿಂದ ನಾನು ಇದೊಂದು ಮೆಡಿಸಿನ್ ಎಲ್ಲ ಕೊಟ್ಟು ಮಾಡ್ತಾ ಇದ್ದೆ. ಆಮೇಲೆ ಇದು ಬರುವಂಥ ಕಾಂಪ್ಲಿಕೇಶನ್ ಯಾವುದು ಜಾಸ್ತಿ ಬರುವಂಥದ್ದು ನಮಗೆ ಗಾಯಗಳು, ವ್ರಣಗಳು. ಆ ವ್ರಣಗಳಿಗೆ ಚಿಕಿತ್ಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ರ ಬಗ್ಗೆ ನಾವು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇರುವಂಥದ್ದು, ಈ ಶ್ರಾರಂಗದ ಸಮಿತಿಯಲ್ಲಿ ಇರುವಂಥದ್ದು, ಸುಶ್ರು ಸಮಿತಿ ಮತ್ತು ಯೋಗ ರತ್ನಾಕರದಲ್ಲಿ ಇರುವಂಥ ಕೆಲ ಔಷಧಿಗಳನ್ನು ನಾವು ಸಂಸ್ಕರಣೆ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಈ ಡಯಾಬಿಟಿಕ್ ಫುಟ್ ಬಂದರೆ ಅಥವಾ ವೆರಿಕೋಸ್ ಅಲ್ಸರ್ ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತೇಳಿ ನೋಡಿ ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸ್ತೀನಿ. ಇದು ನಾನು ಮಾಡುವಂಥ ಕಷಾಯ. ಇದರಲ್ಲಿ 12 ಬಗೆಯ ಗಿಡಮೂಲಿಕೆಗಳನ್ನು ಮಾಡಿದ ಔಷಧಿ. ಇದು ಮಲೆನಾಡಲ್ಲಿ ಸಿಗುತ್ತೆ, ಮತ್ತು ಕೇರಳದಲ್ಲಿ ಇರುವಂಥ ಆ ಔಷಧಿ ಸಸ್ಯಗಳನ್ನು ಒಣಗಿಸಿ ಅದರಿಂದ ಕಷಾಯ ಮಾಡಿ, ಇದೆಲ್ಲ ಚರಕ ಸಂಹಿತೆ ಪ್ರಕಾರ. ಹೌದೌದು. ಇದು ಈ ಗಾಯಗಳ ವ್ರಣ ಚಿಕಿತ್ಸೆ ಸುಶ್ರುತ ಸಂಹಿತೆ ಇದೆ, ವ್ರಣೋಪರಣಿ ಅಧ್ಯಾಯದಲ್ಲಿ ಇದೆ. ಇದು ಅದರಲ್ಲಿ 6 ಟೈಪ್ ವ್ರಣಗಳನ್ನು ಹೇಳಿದೆ: ದುಷ್ಟವ್ರಣ, ಸ್ಥಿರಾಗತ ವ್ರಣ, ಮತ್ತು ಮಾಂಸಗತ ವ್ರಣ. ಈ ರೀತಿ ಈ ಗಾಯದ ಬಗ್ಗೆ ವಿಶ್ಲೇಷಣೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಈ ಗಾಯಗಳನ್ನು ಫಸ್ಟ್ ಏನು ಮಾಡಬೇಕು, ನಮಗೆ ಶೋಧನ ಮಾಡಬೇಕು, ಅದನ್ನು ಚೆನ್ನಾಗಿ ತೊಳಿಬೇಕು. ಅದರಿಂದ ಇದು ಆಂಟಿಫಂಗಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್ ಈ ಲೋಷನ್. ಇದನ್ನು ಸಾಧಾರಣ ಮಟ್ಟ ನಾವೊಂದು ಈ ಕಷಾಯನ ಒಂದು ಕುದಿಸಿ ಆಮೇಲಿಂದ ಆರಿಸಿ ಇದನ್ನು ಬಾಟ್ಲಲ್ಲಿ ಫಿಲಪ್ ಮಾಡ್ತೀವಿ. ಇದು ನಾವು ಹೇಗೆ ಅಂತ ಹೇಳಿದ್ರೆ ಔಟ್ ಪೇಷಂಟ್ ಆಗಿ ಬರ್ತಾರೆ, ಒಂದ್ಸತಿ ನಾವು ಮಾಡ್ತೀವಿ, ಮತ್ತೆ ಮನೇಲಿ ಅದನ್ನು ಕ್ಲೀನ್ ಮಾಡ್ಬೋದು. ಸರ್, ನಿಮಗೆ ಡಾಕ್ಟರ್ ಹೆಂಗೆ ಪರಿಚಯ ಆಗಿದ್ರು, ಮತ್ತೆ ಇಲ್ಲಿಗೆ ಯಾಕೆ ಬರಬೇಕು ಅಂತ ಅನಿಸ್ತು? ಡಾಕ್ಟರ್ ನನಗೆ ಮುಂಚಿನ ಪರಿಚಯ ಇದ್ರು.
ಇವ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ, ಇವ್ರ ಕೈಗುಣ ಚೆನ್ನಾಗಿದೆ, ಹಾಸ್ಪಿಟಲ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಇಲ್ಲಿ ನನಗೊಂದು ಸಮಸ್ಯೆ ಇತ್ತು ಕಾಲ್ದು. ಇದು ಬಂದು ಡಯಾಬಿಟಿಕ್ ಸಂಬಂಧಪಟ್ಟಿದ್ದಂಗೆ ಗ್ಯಾಂಗ್ರೀನ್ ಆಗಿತ್ತು. ಇಲ್ಲಿ ಬಂದೆ, ಈಗ ವಾಸಿ ಆಗಿದೆ. ಒಂದು ಬೆರಳನ್ನ ಮುಂಚೆ ನೀವು ಬೇರೆ ಕಡೆ ಎಲ್ಲ ತೆಗೆಸಿದ್ರಲ್ಲ? ಹೌದು. ಅದು ಬಂದು KC ಜನರಲ್ ತೆಗ್ಸಿದ್ದೆ. ಅದಾಗಿ ಒಂದು 3-4 ಇಯರ್ಸ್ ಆಗಿತ್ತು. ಈಗ ಸೆಕೆಂಡ್ ಟೈಮ್ ಪ್ರಾಬ್ಲಮ್ ಆದಾಗ ನಾನು ಇಲ್ಲಿ ಬಂದೆ. ಬಟ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಆಯ್ತು. ಕ್ವಿಕ್ ಆಗಿ ಸರ್ಜರಿ ಮಾಡಿದ್ರು, ಅದೀಗ ಗುಣ ಆಗಿದೆ. ಆಲ್ಮೋಸ್ಟ್ 1 ತಿಂಗಳ ಒಳಗಡೆ ಗುಣ ಆಗಿದೆ. ಈಗ ಸಪೋಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ ಕಡೆ ಇಲ್ಲಿಗೆ ಬರೋ ಮುಂಚೆ ಬೇರೆ ಕಡೆ ಎಲ್ಲ ಹೋಗುವಂತ ಪ್ರಯತ್ನ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಬೇರೆ ಬೇರೆ ಹಾಸ್ಪಿಟಲ್ ಹೋಗ್ತಾರೆ ಅಥವಾ ಬೇರೆ ಯಾವ್ದೋ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿಗೆಲ್ಲ ಹೋದಾಗ ರಿಸಲ್ಟ್ ಗಳೇ ಇರೋದಿಲ್ಲ ಅವ್ರಿಗೆ, ಅಥವಾ ಬೇಕಾಗಿರೋ ಸವಲತ್ತುಗಳು ಹಾಸ್ಪಿಟಲ್ ಸಿಗೋದಿಲ್ಲ. ಇಲ್ಲಿಗೆ ಬಂದ್ರೆ ಏನೆಲ್ಲ ಪ್ಲಸ್? ಈಗ ಡಯಾಬಿಟಿಕ್ ಸಂಬಂಧಪಟ್ಟಂಗೆ ಈ ಗ್ಯಾಂಗ್ರೀನ್ ಪ್ರಾಬ್ಲಮ್ ಹೆಂಗಿದೆ ಅಂದ್ರೆ ಓವರ್ ನೈಟ್ ಡೆವಲಪ್ ಆಗ್ಬಿಡುತ್ತೆ. ಅದು ಅವರು ಎಕ್ಸ್ಪೆಕ್ಟೇ ಮಾಡಿರೋದು. ಆವಾಗ ಏನಾಗುತ್ತೆ, ಗಡಿಬಿಡಿನಲ್ಲಿ ಎಲ್ಲ ವಿಡಿಯೋಗಳು ಜಾಲಾಡಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುತ್ತಮುತ್ತ ಇರೋ ಜಾಗದಲ್ಲೆಲ್ಲ ಹಾಗೆ ಆಗ್ತಿದೆ. ಅಲ್ಲಿ ಕೆಪಾಸಿಟಿನೇ ಇರಲ್ಲ, 500,000 ಜನ ನಿಂತ್ಕೊಂಡಿರ್ತಾರೆ. ಅದು ಬಂದು ವಿಡಿಯೋ ಪ್ರಭಾವ. ಬಟ್ ಇಲ್ಲಿ ಸಾಯಿರಾಮ್ ಹಾಸ್ಪಿಟಲ್ ಅಲ್ಲಿ ಇದು ಜಸ್ಟ್ ಆಪೋಸಿಟ್ ಜಯದೇವ ಮೆಟ್ರೋ ಎದುರುಗಡೆ ಇದೆ. ಆಮೇಲೆ ಗೋಪಾಲ್ ಅರ್ಮಾಲ್ ಎದುರುಗಡೆ ಇದೆ. ಮೆಟ್ರೋ ಇಳಿದ್ರೆ ಕರೆಕ್ಟ್ ಆಗಿ ಒಂದು 50 ಹೆಜ್ಜೆ ಅಷ್ಟೇ. ಹೌದು. ಮತ್ತೆ ಇದು ದೊಡ್ಡ ನರ್ಸಿಂಗ್ ಹೋಮ್ ಇದೆ, 4 ಫ್ಲೋರ್ ಇದೆ. ಇಲ್ಲಿ ಎಲ್ಲ ಬೆಡ್ ಫೆಸಿಲಿಟೀಸ್ ಇದೆ, ಡಾಕ್ಟರ್ಸ್ ಇದಾರೆ, ನರ್ಸ್ಗಳಿದ್ದಾರೆ. ಮೈನ್ ಆಗಿ ಇದರಲ್ಲೇ ಗುರ್ತಂತ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿವೇಕ್. ಅವ್ರ ಕೈಗುಣ ಚೆನ್ನಾಗಿದೆ. ಈ ತರ ಏನೇ ಇದ್ರು ಅವ್ರದ್ದು ಏನ್ ಹೇಳ್ತಾರಲ್ಲ, ಡೆಡಿಕೇಟೆಡ್ ಸರ್ವಿಸ್. ಕಣ್ಣು ಮುಚ್ಕೊಂಡು ಮಾಡ್ತಾರೆ. ಯಾವುದು ಈ ಪ್ರೋಟೋಕಾಲ್ ಅಂತ ಏನಿದೆ, ಪ್ರೋಟೋಕಾಲ್ ಅಂದ್ರೆ ಡಾಕ್ಟರ್ ಕೆಲವು ಇರುತ್ತೆ, ಹಾಗೇ ಮಾಡ್ಬೇಕು, ಹೀಗೇ ಮಾಡ್ಬೇಕು, ಅಷ್ಟು ದಿನ ವೆಯ್ಟ್ ಮಾಡ್ಬೇಕು, ಇಷ್ಟು ದಿನ ವೆಯ್ಟ್ ಮಾಡ್ಬೇಕು, ಅದು ಯಾವ್ದಿಲ್ಲ. ಅರ್ಜೆನ್ಸಿ ಇದೆಯಾ ಪಟಾಪಟ್ ಮಾಡ್ಬಿಡ್ತಾರೆ. ನೇರ ಸೀದಾ. ಇಲ್ಲಿ ಏನಾದ್ರೂ ಆಗತ್ತಂಗ ವೆಯ್ಟ್ ಮಾಡಲ್ಲ. ಇಲ್ಲಿ ಎಷ್ಟೋ ಕೇಸ್ಗಳು ಆತರ ಆಗಿದೆ. ಬಂದಿರೋದನ್ನ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಮಾಡೋದೊಂದೇ ಅವ್ರ ಗಮನ. ಮತ್ತೆ ಇಲ್ಲಿ ನೀವು ಇನ್ನೊಂದು ವಿಷಯ ನೋಡಿದೀರಾ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೀಪ್ ಇದೆ. ತುಂಬಾ ಚೀಪ್ ಇದೆ. 2 ಟೈಪ್ ಘೃತ ಮಾಡ್ತೀವಿ. ಇದು ಗುರಣಾರೋಪಣಕ್ಕೆ. ಇದರಲ್ಲೂ ಕೂಡ 12 ಬಗೆಯ ಪ್ರಾತಿನಿಧಿಕ ದ್ರವ್ಯಗಳಿದೆ. ಇದನ್ನು ಗಿರ್ ಅಥವಾ ಮಲ್ನಾಡ್ ಗಿಡ್ಡ ತುಪ್ಪದಿಂದ ಕಲ್ಕ ಮಾಡಿ, ಆ ಕಲ್ಕವನ್ನು ಇದಾಕಿ 3 ಗಂಟೆಗಳ ಕಾಲ ಇದನ್ನು ಸಂಸ್ಕರಣೆ ಮಾಡಿರುವಂತ ಘೃತ ಇದು. ಮತ್ತೆ ಇದಕ್ಕೆ ಆಯಿಂಟ್ಮೆಂಟ್ ಅದು ಅಂಟಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಸೊ ಈ ಪಂಚವಲ್ಕಲ ಮತ್ತೆ ಇಂಥದ್ದನ್ನ ಡ್ರೆಸ್ಸಿಂಗ್ ಮಾಡುವಂಥದ್ದು. ಈಗ ಇದು ನಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನ ಕಿಟ್ ಮೂಲಕ ನೀವು ಕೊಡ್ತೀರಾ? ಅಲ್ಲ, ಇದು ಹೀಗೆ ಕೊಡ್ತೀವಿ. ಆದ್ರೆ ಡಯಾಬಿಟಿಕ್ ಮೆಡಿಸಿನ್ಗೆ ನಾನೊಂದು ಕಿಟ್ ಮಾಡಿದ್ದೀನಿ. ಇದು ಡಯಾಬಿಟಿಕ್ ಕಿಟ್. ಇದರ 3 ಬಗೆ ಔಷಧ ನೋಡಿ. ಇದು ಕಷಾಯ. ಈ ಕಷಾಯನು ನಾವೇ ಪ್ರಿಪೇರ್ ಮಾಡೋದು. ಇದರಲ್ಲಿ ಗುಡಮಾರ, ಬೋರ್ಜಪತ್ರ, ಮತ್ತೆ ಅಸನ, ಬಿಲ್ವ, ಹೀಗೆ ಹಲವಾರು ದ್ರವ್ಯಗಳಿಂದ ಕಷಾಯ ಮಾಡಿ ಇದು ನಾವು ಕೊಡುವಂಥದ್ದು. ಇದು 4 ಚಮಚ ಬೆಳಿಗ್ಗೆ, 4 ಚಮಚ ರಾತ್ರಿ ಬರೀ ಹೊಟ್ಟೆಗೆ ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ಕೊಡುವಂಥದ್ದು, ಕುಡಿಯುವಂಥದ್ದು. ಇದು ಕುಡಿಯುವುದು. ಮತ್ತೆ ನಾವು 2 ಬಗೆಯ ಮಾತ್ರೆ ಮಾಡಿದ್ದೀನಿ. ಒಂದು ಹೃದಯ ಪ್ರಭಾವಟಿ ಅಂತ ಹೇಳಿ, ಇದೊಂದು ಡಯಾಕೇರ್ ಮಾತ್ರೆ. ಇದನ್ನ ಸರಿಯಾಗಿ ಪ್ರಮಾಣದಲ್ಲಿ ಒಂದು 3 ರಿಂದ 6 ತಿಂಗಳು ತಗೊಂಡಾಗ ಎಷ್ಟೇ ಶುಗರ್ ಇರಲಿ, ಸಂಪೂರ್ಣ ಕೆಲವರಿಗೆ ಡಯಾಬಿಟಿಸೇ ಇಲ್ಲ, ಮಾಡರ್ನ್ ಮೆಡಿಸಿನ್ ತಗೊಳ್ಳೋರು ಅದನ್ನು ಬಿಟ್ಬಿಟ್ಟಿದ್ದಾರೆ, ಬರೀ ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ಇದ್ದಾರೆ. 6 ತಿಂಗಳು ನಮ್ಮ ರಾಜೇಶ್ವರ್ ಪಿ ಅನ್ನೋ ಹೈಕೋರ್ಟ್ ಲಾಯರ್ ಅವರು ತಗೊಳ್ತಾ ಇದ್ದಾರೆ. ಅವರಿಗೆ ಮೊನ್ನೆ ನೋಡುವಾಗ 5.3 ಬಂದಿದೆ ಗ್ಲೈಸೋಟ್ ಹಿಮೋಗ್ಲೋಬಿನ್. ಈಗ ಇದೊಂದು ಮಾಡಿದ್ದೀನಿ ಡಯಾಕೇರ್. ಇದು 2 ಬೆಳಗಿನ ರಾತ್ರಿ. ಇದು ಕಷಾಯನೂ ಬಿಡಿಸ್ಬಿಟ್ಟಿದೆ 6 ತಿಂಗಳ ನಂತರ. ಸೊ ಇಷ್ಟು ಪರಿಣಾಮಕಾರಿಯಾದ ಚಿಕಿತ್ಸೆ. ಯಾಕಂತ ಹೇಳಿದ್ರೆ ಯಾವ ಅಲೋಪತಿಗೆ ನಾವು ಯೂಸ್ ಮಾಡ್ತಿದ್ದೀವಿ ಆಂಟಿ ಡಯಾಬಿಟಿಕ್ ಟ್ರೀಟ್ಮೆಂಟ್ ಏನೆಲ್ಲ ಇದೆ ಅದೆಲ್ಲ 1950ನೇ ಇಸ್ವಿ ನಂತರ. ಅದಕ್ಕಿಂತ ಮೊದಲು ಈ ರೋಗ ಇತ್ತಲ್ಲ, ಸಾಮಾನ್ಯವಾಗಿ ಇದ್ದದ್ದೇ. ಆವಾಗ ಏನ್ ಮಾಡ್ತಾ ಇದ್ರು, ಖಾಲಿ ನೇರಳೆಯ ಬೀಜವನ್ನು ಪುಡಿ ಮಾಡಿ ಅದನ್ನು ತಗೊಂಡಿದ್ರು ಡಯಾಬಿಟಿಸ್ ಕಮ್ಮಿ ಆಗ್ತದೆ. ಹಾಗೆ ಆಯುರ್ವೇದದಲ್ಲಿ ಹಲವಾರು ಬಗೆಯ ಮಧುಮೇಹ ಹರ ಚಿಕಿತ್ಸೆ ಹಾಕಿ ಹೇಳಿದ್ದಾರೆ. ಅದನ್ನು ನಾವು ಸಂಸ್ಕರಣೆ ಮಾಡಿ ಕಷಾಯ ಮಾಡಿರುವಂಥದ್ದು. ಅದಲ್ಲದೆ ಹೃದಯ ಪ್ರಭಾವಟಿ ಇಂಥದ್ದು ಕೊಡುವುದಿಲ್ಲ. ಇದು ಈ ಡಯಾಕೇರ್ ಅಲ್ಲಿ ಒಂದೇ ದ್ರವ್ಯ ಇರುವಂಥದ್ದು, ಏಕನಾಯಕನ ಬೇರು.
ಓಕೆ ಏಕನಾಯಕನ ಬೇರೆ ಸಂಸ್ಕರಣೆ ಅದ್ರಲ್ಲಿ ಮಾಡಿದ ಟ್ಯಾಬ್ಲೆಟ್ ಇದು, ಬೇರೆ ಯಾವ ಡ್ರಗ್ ಸಪೋರ್ಟಿಂಗ್ ಅಂತ ಹೇಳ್ತೀವಲ್ಲ ಓಕೆ ಅಂಥದ್ರಾಗೆ ಇದು ಮಾಡೋದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ವಿ ಶೆಟ್ಟಿ. ನಾನು ಶ್ರೀ ಸಾಯಿರಾಮ್ ವೆಲ್ನೆಸ್ ಆಯುರ್ವೇದಾಲಯ ಈ ಚಿಕಿತ್ಸಾ ಕೇಂದ್ರದಲ್ಲಿ 14 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾವಿಲ್ಲಿ ಮುಖ್ಯವಾಗಿ ನೋಡುವಂತ ರೋಗಿಗಳಂದ್ರೆ ಮಧುಮೇಹಿಗಳು ಹಾಗೂ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟ ರೋಗಿಗಳು, ಮತ್ತು ಅಲ್ಲಿ ಇನ್ನೂ ಹಲವಾರು ವ್ಯಾಧಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತೇವೆ. ಆದರೆ ಮೇನ್ ಆಗಿ ಈ 2 ವ್ಯಾಧಿಗಳಲ್ಲಿ ಇದು ಆಗುವಂತಹ ಗಾಯಗಳು ರೋಗಿಗಳಿಗೆ ತುಂಬಾ ಕಷ್ಟ ಕೊಡುತ್ತದೆ. ಅಂದ್ರೆ ಚಿರಕಾಲೀನ ಗಾಯಗಳು ಅಂದ್ರೆ ಮಧುಮೇಹ ರೋಗಿಗಳಲ್ಲಿ ಗ್ಯಾಂಗ್ರೀನ್ ಆಗುವಂಥದ್ದು, ಮತ್ತೆ ಮಧುಮೇಹ ಇದು ಡಯಾಬಿಟಿಕ್ ಫುಟ್ ಅಂತ ಹೇಳ್ತೇವೆ. ಇಂಥ ವಾಸಿಯಾಗದಂತಹ ಗಾಯಗಳಿಗೆ ನಾವು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಅತಿ ಸಮರ್ಪಕವಾಗಿ ಚಿಕಿತ್ಸೆಯನ್ನು ಕೊಟ್ಟು ರೋಗಿಗಳನ್ನು ಗುಣಪಡಿಸಿದ್ದೇವೆ. ಎಷ್ಟೋ ಆಸ್ಪತ್ರೆಗಳಲ್ಲಿ ಹೋಗಿ ಗಾಯ ವಾಸಿಯಾಗದೆ ನಮ್ಮಲ್ಲಿ ಬಂದು ಸಂಪೂರ್ಣವಾಗಿ ಗಾಯವನ್ನು ಗುಣಪಡಿಸಿಕೊಂಡು ಹೋಗಿದ್ದಾರೆ. ಹಾಗೆ ನಾವು ನಮ್ಮ ಮೇನ್ ಚಿಕಿತ್ಸೆ ಏನಂದ್ರೆ, ನಾವು ಗಾಯವನ್ನು ಮೊದಲನೇದಾಗಿ ಶೋಧನ ಮಾಡ್ತೇವೆ. ಶೋಧನ ಅಂದ್ರೆ ನಮ್ಮಲ್ಲಿ ಗಿಡಮೂಲಿಕೆಗಳಿಂದ ಆಯುರ್ವೇದ ಗಿಡಮೂಲಿಕೆಗಳು ತಯಾರಿಸುವಂತಹ ಒಂದು ಕಷಾಯ ಇದೆ. ಅದು ನಾವು ನಮ್ಮದೇ ಆದ ಔಷಧಿ ತಯಾರಿಕಾ ಘಟಕದಲ್ಲಿ ತಯಾರಿಸಿರುವಂತಹ ಕಷಾಯ. ಅದರಿಂದ ಚೆನ್ನಾಗಿ ಮೊದಲಿಗೆ ಗಾಯವನ್ನು ಶೋಧನ ಮಾಡಿ, ಅದ ನಂತರ ನಾವು ವ್ರಣ ರೋಪಣ ಅಂತ ಹೇಳಿದ್ವಿ. ರೋಪಣ ಅಂದ್ರೆ ಗಾಯವನ್ನು ಮಾಡುವಂತಹ ಔಷಧಿಯ ತುಪ್ಪ, ಅದರ ಮೂಲಕ ಅದನ್ನು ಸವರಿ ನಾವು ಸಮರ್ಪಕವಾಗಿ ಬ್ಯಾಂಡೇಜ್ ಅನ್ನು ಮಾಡಿ ಒಂದು 6 ರಿಂದ 8 ವಾರಗಳ ಕಾಲದಲ್ಲಿ ಸಂಪೂರ್ಣವಾಗಿ ಗಾಯವನ್ನು ವಾಸಿ ಮಾಡಿದ್ದೇವೆ. ಆದರೆ ನಾವು ಗಾಯ ವಾಸಿ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಮೂಲಕ ಸರಿಯಾಗಿ ಗಾಯವನ್ನು ಅಧ್ಯಯನ ಮಾಡಿ ಇದೆಲ್ಲ ಚಿಕಿತ್ಸೆಯನ್ನು ಮುಂದುವರಿಯುತ್ತೇವೆ. ನಮ್ಮಲ್ಲಿ ಮಧುಮೇಹಕ್ಕೆ ಸಮರ್ಪಕವಾದಂತಹ ಕಿಟ್ ಅಂದ್ರೆ ಒಂದು ಮೆಡಿಸಿನ್ ಪ್ಯಾಕೇಜ್ ಇದೆ, ಹಾಗೂ ವೆರಿಕೋಸಿಗೂ ಸಮರ್ಪಕವಾದಂತಹ ಮೆಡಿಸಿನ್ ಪ್ಯಾಕೇಜ್ ಇದೆ. ಇದರ ಮೂಲಕ ಇದರ ಸೇವನೆಯಿಂದಾಗಿ ಮಧುಮೇಹ ರೋಗಿಗಳಿಗೆ ಅವರ ಸಕ್ಕರೆ ಅಂಶನೂ ಗಣನೀಯವಾಗಿ ಇಳಿಕೆ ಆಗುವುದರಿಂದಾಗಿ ಗಾಯನು ತುಂಬಾ ಬೇಗ ವಾಸಿಯಾಗುತ್ತದೆ. ಎಲ್ಲರೂ ಈ ನಮ್ಮ ವ್ರಣ ಚಿಕಿತ್ಸಾ ಕೇಂದ್ರದ ಅಂದ್ರೆ ನಮ್ಮ ಸಾಯಿರಾಮ್ ವೆಲ್ನೆಸ್ ಆಯುರ್ವೇದಾಲಯದ ಅಂಡರ್ ಬರುವಂತಹ ಗಾಯ ಅಂದ್ರೆ ಚಿರಕಾಲೀನ ಗಾಯ ಚಿಕಿತ್ಸಾ ಕೇಂದ್ರದ ಬಳಕೆಯನ್ನು ಮಾಡಿ ಸಂಪೂರ್ಣ ತಮ್ಮ ಕಾಯಿಲೆಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿರಿ ಎಂದು ಹೇಳಬಯಸುತ್ತೇನೆ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ರಿ ಸರ್ ಇಲ್ಲಿ? ನಾನು ಈ ಕೇಂದ್ರದಲ್ಲಿ 25 ವರ್ಷದಿಂದ ಈಗ ಇದು BTM ಅಲ್ವಾ? BTM ಒಂದು 2 ಕೇಂದ್ರದ ನಾನು ಪ್ರಾಕ್ಟೀಸ್ ಎಲ್ಲೆಲ್ಲಿ ಇರೋದು ಹೇಳಿ? ಇಲ್ಲಿ ಹುಳಿಮಾವಲ್ಲಿ ಸಾಯಿರಾಮ್ ಆಸ್ಪತ್ರೆ, ಇದು 2 ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇದು BTM ಅಲ್ಲಿ BTM ಮತ್ತೆ ಹುಳಿಮಾವ್ 2 ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಒಂದು ಕೇಳ್ಪಟ್ಟೆ, ಆಧುನಿಕ ತಂತ್ರಜ್ಞಾನದ ಕೆಲವೊಂದು ವಿಚಾರಧಾರೆಗಳನ್ನ ನೀವು ಅಲ್ಲಿ ಅಡಾಪ್ಟ್ ಮಾಡಿಕೊಂಡು ಮೆಡಿಸಿನ್ ಅನ್ನ ಕೊಡ್ತೀರಾ? ಯಾಕಂತ ಹೇಳಿದ್ರೆ ನಮಗೆ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಬ್ಲಡ್ ಅಲ್ಲಿ ಶುಗರ್ ಎಷ್ಟಿದೆ ಗೊತ್ತಾಗಬೇಕು, ಮತ್ತೆ ರಕ್ತದಲ್ಲಿ ಎಷ್ಟು ಶುಗರ್ ಇದೆ, ಗ್ಲೈಸೋಲ್ ಹಿಮೋಗ್ಲೋಬಿನ್, ಆಮೇಲಿಂದ ಡಯಾಬಿಟಿಕ್ ವೂಂಡ್ ಬಂದವರಿಗೆ ಅವರಿಗೆ ಡಾಪ್ಲರ್ ಮೂಲಕ ಅಲ್ಲಿ ಏನಾದ್ರೂ ಬ್ಲಾಕ್ ಆಗಿದೆಯಾ ಅಥವಾ ಏನಾದ್ರೂ ರಕ್ತ ಸಂಚಲನ ಕರೆಕ್ಟ್ ಇಲ್ವಾ ಅಂತ ನೋಡ್ಕೊಂಡು ಅದು ಮಾಡ್ತೀವಿ. ಈಗ ಎಷ್ಟೇ ಡಯಾಬಿಟಿಕ್ ಇದ್ರೂನು ಅಥವಾ ಅವನಿಗೆ ಡಯಾಬಿಟಿಕ್ ಇದ್ದು ಏನೇ ದೊಡ್ಡ ಊಣ ಆಗಿದ್ರು ಅದನ್ನ ಕ್ಲಿಯರ್ ಮಾಡೋದಕ್ಕಾಗುತ್ತೆ? ಖಂಡಿತವಾಗಿ ಮಾಡಿದೀವಲ್ಲ ನಾವು. ಎಷ್ಟೋ ಜನ ಮಾಡಿದೀವಿ. ತಿಂಗಳಿಗೆ ಏರಿಯಲ್ಲಿ ಒಂದು 50-60 ಜನ ಗಾಯದವರು ಬರ್ತಾರೆ. 100ಕ್ಕಿಂತ ಜಾಸ್ತಿ ಡಯಾಬಿಟಿಕ್ ರೋಗಿಗಳು ಬರ್ತಾರೆ. ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಇಷ್ಟು ತನಕ ನಾನು ಒಂದು 1000 ಜನಕ್ಕೆ ಡಯಾಬಿಟಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಯಾರಿಗೂ ಕೂಡ ಯಾವುದೇ ರೀತಿ ನಾನು ಏನೇ ಹೇಳೋದಂದ್ರೆ, ಡಯಾಬಿಟಿಕ್ ಇದೇ ಔಷಧಿ ಯಾಕೆ ತಗೋಬೇಕು, ಮಾತ್ರೆ ತಗೊಂಡ್ರೆ ಸಾಕಲ್ವಾ ಮಾಡರ್ನ್ ಮೆಡಿಸಿನ್? ತುಂಬಾ ಜನ ಕೇಳ್ಬೋದು. ಆ ಪ್ರಶ್ನೆ ಕೇಳಿದ ಅಂದು ಒಂದೇ ಉತ್ತರ, ಡಯಾಬಿಟಿಕ್ ಇದ್ದವನು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ? ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಇದೆ, ಡಯಾಬಿಟಿಕ್ ಕಾಂಪ್ಲಿಕೇಶನ್ ಗ್ಲುಕೋಮಾ ಬರ್ಬೋದು, ತಡೆಗಟ್ಟಲಿಕ್ಕೆ ಆಗತ್ತಾ ಅಂತ ಯಾರಾದ್ರೂ ಕೇಳಿದ್ರೆ ನನ್ನ ಮೆಡಿಸಿನ್ ತಡೆಗಟ್ಟಲಿಕ್ಕೆ ಆಗುತ್ತೆ. ಯಾವ ಕಾಂಪ್ಲಿಕೇಶನ್ ಬರೋದಿಲ್ಲ ಅವನಿಗೆ ಕಾರ್ಡಿಯಾಕ್ ಬ್ಲಾಕ್ ಆಗಲಿ, ಇದು ಕೊರೋನರಿ ಹಾರ್ಟ್ ಬ್ಲಾಕ್ ಆಗಲಿ, ಅಥವಾ ನೆಫ್ರೋಪತಿ ಆಗಲಿ, ಪೆರಿಫೆರಲ್ ನ್ಯೂರೋಪತಿ ಆಗಲಿ, ಡಯಾಬಿಟಿಕ್ ಉಂಟಾಗಲಿ ಆಗೋದಿಲ್ಲ. ಒಂದು ಸ್ವಸ್ಥ ಜೀವನ ಮಾಡ್ಬೋದು. ಅಷ್ಟು ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ನನ್ನ ಮೆಡಿಸಿನ್ ತಗೊಂಡು ಬರುವಂಥದ್ದು. ಎಷ್ಟೋ ಜನಕ್ಕೆ ನಾನು ಡೈರೆಕ್ಟ್ ಶುಗರ್ ತಿನ್ನಬಾರ್ದು ಅಂತ ಹೇಳ್ತೀನಿ. ಕಾರ್ಬೋಹೈಡ್ರೇಟ್ ಅನ್ನ ಎಲ್ಲ ಸ್ವಲ್ಪ ಅರ್ಧದಷ್ಟು ಬೇಯಿಸಿ ತರಕಾರಿ
ಕೆಲವೊಂದು ಇದು ಮಾಡಿದಾಗ ಕೆಲವೊಬ್ರು ಹೇಳೋದು ತುಂಬಾ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಜೀವನವೇ ಬೇಡ ಅನ್ಸ್ಬಿಟ್ಟಿದೆ ಸರ್. ಅಂತ ರಿಸ್ಟ್ರಿಕ್ಷನ್ ನಾನು ಏನೂ ಹೇಳೋದಿಲ್ಲ. Okay. ಹಣ್ಣಿನಲ್ಲಿ ಮಾವಿನ ಹಣ್ಣು ತಿನ್ಲಿಕ್ಕೆ ಹೇಳ್ತೀನಿ, ಹಾ. ಏಲಕ್ಕಿ ಬಾಳೆಹಣ್ಣು ತಿನ್ಲಿಕ್ಕೆ ಹೇಳ್ತೀನಿ. ಓಕೆ ನಾನು ಡೈರೆಕ್ಟ್ ಶುಗರ್ ಒಂದು ಮಾತ್ರ ಬೇಡ ಅಂತ ಹೇಳ್ತೀನಿ, ಬಿಟ್ರೆ ಹಾ. ಬೇರೆ ಯಾವುದನ್ನು ಹೇಳೋದಿಲ್ಲ ನಾನು. ಓಕೆ ಯಾವುದೇ ರೀತಿಯ ನಿಮಗೆ ರಿಸ್ಟ್ರಿಕ್ಷನ್ ಅಂತ ರಿಸ್ಟ್ರಿಕ್ಷನ್ ಹೇಳೋದಿಲ್ಲ ನಾನು. ಯಾಕಂದ್ರೆ ಈ ಇಷ್ಟು ಔಷಧಿ, ಇದು ಕಷಾಯಯುಕ್ತ ಅಂತ ಔಷಧಿ ಕೊಡುವಾಗ ನಿಮಗೆ ನಾರ್ಮಲ್ ಲೈಫ್ ಲೀಡ್ ಮಾಡಿ ಮತ್ತೆ ಕೆಲವು ತುಂಬ ಇಮ್ಯಾಸಿಯೇಟ್ ಆಗ್ತಾರೆ, ತುಂಬ ಸಣ್ಣಗಾಗ್ಬಿಡ್ತಾರೆ ಡಯಾಬಿಟಿಸ್ ಬಂದವರು. ಈ ಮೆಡಿಸಿನ್ ತಗೊಳ್ಳೋದು ಅಂಥದ್ದು ಯಾವ ಪ್ರಮೇಯನೂ ಇಲ್ಲ. ಅವರು ಸಣ್ಣಗಾಗುವಂಥದ್ದು, ಕೃಷಿ ಆಗುವಂಥದ್ದು, ಅವ್ರ ವೀಕ್ನೆಸ್ ಬರುವಂಥದ್ದು. ಏನೆಲ್ಲ ಬೆನಿಫಿಟ್ ಇದೆ ಸರ್ ಇದರಿಂದ? ಬೆನಿಫಿಟ್ಟು ಆಯುರ್ವೇದದ ಒಂದು ಸ್ಲೋಗನ್ ಏನಂದ್ರೆ, ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ರೋಗ ನಿವಾರಣೆ. ಆರೋಗ್ಯವಂತನ ಆರೋಗ್ಯ ಕಾಪಾಡೋದು, ಅದರೊಟ್ಟಿಗೆ ರೋಗಿಯ ರೋಗ ನಿವಾರಣೆ ಮಾಡೋದು. ಈ ಔಷಧಿ ಕೊಡುವಂಥದ್ದು ಡಯಾಬಿಟಿಸ್ಗಾದ್ರು ಪ್ರತಿಯೊಂದು ದೇಹದ ಅಂಗಾಂಗಗಳಿಗೆ ಇದು ಒಳ್ಳೆಯದನ್ನೇ ಮಾಡ್ತದೆ. ಇದನ್ನು ತಗೊಳ್ಳುವಾಗ ಹೊಟ್ಟೆ ಕ್ಲಿಯರ್ ಆಗುತ್ತೆ, ಮಲ ಬತ್ತದೇ ಆಗೋದಿಲ್ಲ, ಆಮೇಲೆ ಯೂರಿನ್ ಕರೆಕ್ಟ್ ಹೋಗುತ್ತೆ, ಯಾಕಂದ್ರೆ ಹೃದಯ ಪ್ರಪಟಿ ಉಂಟು. ಆಮೇಲಿಂದ ನಿಶಕ್ತಿ ಇದ್ದವರಿಗೆ ಹೃದಯ ಪ್ರಪಟಿ ರಸಾಯನ ಅವನಿಗೆ ಶಕ್ತಿಯನ್ನು ಕೊಡ್ತದೆ. ಈ ಒಂದು ಡಯಾಬಿಟಿಸ್ ಕಮ್ಮಿ ಆಗೋದ್ರೊಟ್ಟಿಗೆ ಅವನಿಗೆ ನಿಶಕ್ತಿ ಇರುವುದಿಲ್ಲ, ಆಯಾಸ ಅನ್ಸೋದಿಲ್ಲ. ಇದೆಲ್ಲ ಬೆನಿಫಿಟ್ ಇದರಲ್ಲಿ ಇದೆಯಲ್ಲ. ಆದ್ರಿಂದ ಇನ್ ಟೋಟಲಿ ಡಿಸೀಸನ್ನು ಕ್ಯೂರ್ ಮಾಡುವ ಒಟ್ಟಿಗೆ ಅವನು ಸ್ವಾಸ್ಥ್ಯ ರಕ್ಷಣೆ ಮಾಡ್ತದೆ. ಆಯುರ್ವೇದ ಸ್ಲೋಗನ್ ಏನಿದೆ, ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ರೋಗ, ಈ ಕೆಲಸವನ್ನು ನಮ್ಮ ಆಯುರ್ವೇದ ಔಷಧಿ ಮಾಡ್ತದೆ. ನಮ್ಮ ಗುರುಗಳಂತ ಏನು ಜಾಸ್ತಿ ಇರೋದಿಲ್ಲ, ಇಲ್ಲ ಪತ್ತೆ ತುಂಬಾ ಇಲ್ಲ. ಡೈರೆಕ್ಟ್ ಶುಗರ್ ಬೇಡ ಅಂತ ಹೇಳ್ತೀನಿ, ಆಮೇಲಿಂದ ಸ್ವಲ್ಪ ಅನ್ನ ಕಮ್ಮಿ ಮಾಡಿ ಅಂತ ಹೇಳ್ತೀನಿ, ಅಷ್ಟೇ ಬಿಟ್ಟು ಬೇಯಿಸಿ ತರಕಾರಿ ಜಾಸ್ತಿ ತಿನ್ನಿ ಅಂತ ಹೇಳ್ತೀನಿ. Hello, this is Dr. Kirti. I am a BMS graduate. We as a team under the guidance of Dr. Vivek Shetty is being working since 4 years. We are dealing mainly in this Hulimau branch for diabetic foot ulcers, any non-healing long-standing ulcers. We easily be treated under his special permutations and combinations taken from Vrena Chikitsa. So what I have observed here personally is out of 10, for say 8 to 9 patients are really recovering. Since long healing ulcers will take long time, they say Ayurveda take time, but Ayurveda heals better. That is what Vivek Shetty sir has been proved. Thank you. ಈಗ ನಾವು ಗ್ಯಾಂಗ್ರೀನ್ ವಿಚಾರಕ್ಕೆ ಬರೋಣ. ಈ ಕೊಳೆತಿರುವಂತಹ ಕಾಲುಗಳು ಇರ್ತವೆ, ಅಥವಾ ನೀವು ಹೇಳಿರೋಂಗೆ ಸಣ್ಣ ಸಣ್ಣ ಊಣ ಆಗಿರೋದಿರ್ಬೋದು, ಅಥವಾ ಒಂದೇ ಕಡೆ ಮಲ್ಗಿರ್ತಾರೆ ಕೆಲವೊಬ್ಬರಿಗೆ, ಅಂದ್ರೆ ಬೆಡ್ ರೆಸ್ಟ್ ಆಗಿರೋ ಒಂದೇ ಕಡೆ ಮಲ್ಗಿ ಅಲ್ಲಿ ಒಂದಿಷ್ಟು ಗಾಯಗಳು, ಇವೆಲ್ಲವನ್ನು ಕ್ಲಿಯರ್ ಮಾಡೋದಕ್ಕಾಗ? ಹೌದು, ಖಂಡಿತವಾಗಿ. ಯಾವುದೇ ವ್ರಣ ಬರ್ಲಿ, ಎಷ್ಟೇ ಅದು ಸ್ಮೆಲ್ ಬರ್ತಾ ಇರ್ಲಿ, ಈ ಕಷಾಯ ಒಂದು ಇದೆಯಲ್ಲ, ಈ ಇದನ್ನು PP ಕಷಾಯ ಅಂತ ಹೇಳ್ತೀವಿ ನಾವು ಮಾಡುವಂಥದ್ದು, ಇದರಲ್ಲಿ ಎಲ್ಲ ಟೈಪ್ ದ್ರವ್ಯ ಇರೋದ್ರಿಂದ ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಬರುವುದಿಲ್ಲ. ಫಸ್ಟ್ ಅದೇ ನಾನು ಇದನ್ನು ಶೋಧನ ಅಂದರೆ ಅದನ್ನು ಕಂಪ್ಲೀಟ್ ಅನ್ನು ಇದು ಹಾಕೋದ್ರಿಂದ ಆ ಗಾಯ ವಾಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಗಾಯದಲ್ಲಿರುವಂಥ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಏನಾದರೂ ಬೇರೆ ಇರ್ಬೋದು, ಅದೆಲ್ಲ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಆಮೇಲಿಂದ ಅದನ್ನು ಮೆಡಿಕೇಟೆಡ್ ಗ್ಲಿಸರ್ ಇರ್ತದೆ, ಅದು ವ್ರಣರೋಪಣ ಮಾಡ್ತದೆ, ಗಾಯವನ್ನು ಗುಣಪಡಿಸ್ಲಿಕ್ಕೆ ಅದು ಅಭಿವೃದ್ಧಿ ಮಾಡ್ತದೆ. ವೆರಿಕೋಸ್ ವೇನ್ಸ್ಗೂ ಇದು ಹೆಲ್ಪ್. ಹೌದು, ವೆರಿಕೋಸ್ ವೇನ್ ಇದು ಅಲ್ಸರ್ಗಳಿಗೆ. ಆದರೆ ವೆರಿಕೋಸ್ ವೇನಿಗೆ ನನ್ನ ಹತ್ರ ಬೇರೆ ಔಷಧಿ ಇದೆ. ಓಕೆ, ತೋರಿಸಿ ಸರ್, ಅದನ್ನು ತೋರಿಸಿ. ನೋಡಿ, ವೆರಿಕೋಸ್ ವೇನು ಉಬ್ಬಿದ ಸಿರಾ ವ್ಯಾಧಿ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದ ವಾತ ರಕ್ತಕ್ಕೆ ಹೋಲಿಸಬಹುದು. ಅದನ್ನ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ಇದರಲ್ಲಿ ನಾನು ಕೊಡುವಂತದ್ದು ಒಂದು ಕಷಾಯ ನಾವೇ ಮಾಡಿರುವಂತದ್ದು. ಇದರ ಚಿತ್ರಕ ಅಮೃತ ಆದಿ ಎಲ್ಲ ಮಾಡಿ ಹಾಕಿರುವಂತಹ ಒಂದು ಇದು ಮಂಜಿಷ್ಟ ಇದೆ, ಗೋಕ್ಷರ ಇದೆ, ಇದರಲ್ಲಿ ಇದೆಲ್ಲ ಹಾಕಿ ಮಾಡಿರುವಂತ ನಾವೇ ಪ್ರಿಪೇರ್ ಮಾಡುವಂತ ಒಂದು ಕಷಾಯ ಇದು. ಹೌದು, ಇದು ನನ್ನ ಅನುಭವದಿಂದ ನಾನು ಮಾಡಿರುವಂತದ್ದು. ಹೌದು, ವಾತಾಹಾರ ಇದಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದೀನಿ. ಇದು ನನ್ನ ಅನುಭವಜನ್ಯ. ಇದು ನಾನು 30 ವರ್ಷದ ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ ದ್ರವ್ಯವನ್ನು ಹಾಕೋದ್ರಿಂದ ಚೆನ್ನಾಗತ್ತೆ ಅಂತ ಹೇಳಿ, ಈ ತೈಲನು ಅಷ್ಟೇ ಇದು ನಾವು ಪ್ರಿಪೇರ್ ಮಾಡೋದು. ಇದು 3 ಬಗೆಯ ಔಷಧಿನ ಮಾತನ್ನು ಇಟ್ಟಿದ್ದೀನಿ ಇದರಲ್ಲಿ. ಒಂದು ಸದಾಶಿವ ಬಟ್ಟಿ ಅಂತೇಳಿ, ಇದು ದಿವಸಕ್ಕೆ ಒಂದೇ ಸರ್ತಿ. ಗೋರಕ್ಷ ಗುಗ್ಗುಳು, ಇದು ಬೆಳಗ್ಗೆ 2, ರಾತ್ರಿ 2. ವಾತ ಜಯರಸ ಅಂತ ಹೇಳಿ, ಈ 6 ತಿಂಗಳು ಈ ಮೆಡಿಸಿನ್ ತಗೊಂಡ್ರೆ ಉಪ್ಪಿರೋ ಸಿರಾವ್ಯಾಧಿ ಹಸಿರು ಕಲರ್ ಇರ್ತದೆ, ಅದೆಲ್ಲ ಸರಿಯಾಗಿ ಬಿಳಿ ಕಲರ್ ಬರ್ತದೆ. ನೋವು ಇರ್ತದೆ, ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಓಡಾಡಿ ಮಲಕ್ಕೊಳಗೆ ನೋವು, ತಡೆಯಲಾರದಷ್ಟು ನೋವು ಇರ್ತದೆ. ಅದಕ್ಕೆ ಫಸ್ಟ್ಗೆ ನಾನು ಡಾಪ್ಲರ್ ಮಾಡ್ತೀನಿ ಅವ್ರಿಗೆಲ್ಲ. ಈ ರುಡಿಮೆಂಟರಿ ಆಫ್ ದ ಇದು ಈ ವೇನ್ಸ್ ವಾಲ್ ಇದೆಲ್ಲ, ಅದು ಕಾಲ್ಡ್ ವೆರಿಕೋಸ್ ವೇನ್ ಅಂತ. ವೆರಿಕೋಸ್ ವೇನಲ್ಲಿ ರಕ್ತ ನಿಲ್ತದೆ, ಮೇಲಕ್ಕೆ ಪರಿಚಲನ ಆಗೋದಿಲ್ಲ. ಸೊ ಇದು ಡಿಜನರೇಷನ್ ಪೆಥಾಲಜಿ ಒಂದು ಕಡೆ. ಇನ್ನೊಂದು ಕಡೆ ಇದು ಆಕ್ಯುಪೇಷನಲ್, ನಿಂತ್ಕೊಂಡು ಮಾಡಿರೋ ನೇಕಾರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ,
ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಮತ್ತೆ ಹಲವಾರು ಅನುವಂಶಿಕವಾಗಿ ಬರ್ತದೆ. ಹೌದು, ಅದಕ್ಕೆ ಈ ಔಷಧಿಯನ್ನು ತಗೊಳ್ಳುವಂಥದ್ದು ಮತ್ತೆ ಈ ಆಯಿಲ್ ರಾತ್ರಿ ಮಲ್ಕೊಳ್ಳೋ ಹಚ್ಚುವಂಥದ್ದು, ಸ್ನಾನ ಮಾಡೋಕ್ಕಿಂತ 1 ಗಂಟೆ ಮೊದಲು ಹಚ್ಚಿ ಮಾಡಿದೆ 6 ತಿಂಗಳಲ್ಲಿ ಈ ನೋವು ಕಮ್ಮಿ ಆಗುತ್ತೆ. ಮತ್ತೆ ಆ ಉಬ್ಬಿರೋ ಸಿರಾವ್ಯಾಧಿಗಳದ್ದು ಒಂದು ಶೋತ ಇದೆಯಲ್ಲ, ಅಂದ್ರೆ ಸ್ವೆಲ್ಲಿಂಗ್, ಅದು ಕಮ್ಮಿ ಆಗಿಬಿಡ್ತದೆ. ಇಷ್ಟೆಲ್ಲ ಇದರಲ್ಲಿ ಇಂಪಾರ್ಟೆನ್ಸ್ ಇದೆ. ನೋಡಿ, ಆಯುರ್ವೇದದಲ್ಲಿ ಇಷ್ಟೊಂದು ಔಷಧ ಇದೆ ಅನ್ನೋದು, ಇಂಥ ಗಾಯಗಳನ್ನ ಕ್ಲಿಯರೇ ಮಾಡೋದಕ್ಕಾಗೋದಿಲ್ಲ, ಕಾಲನ್ನೇ ಕಟ್ ಮಾಡಬೇಕು, ಬೆರಳನ್ನೇ ತೆಗಿಬೇಕು ಅನ್ನೋದನ್ನೆಲ್ಲ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಆದರೆ ಇನ್ಮೇಲೆ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಂಥ ಕೊಳೆತಿರುವಂಥ ಗ್ಯಾಂಗ್ರೀನ್ ಗಾಯ ಆಗಲಿ ಅಥವಾ ಏನೇ ಡಯಾಬಿಟಿಕ್ಕಿಂದ ಆಗಿರುವಂಥ ವ್ರಣ ಇರಲಿ, ಅದನ್ನು ಕ್ಲಿಯರ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸರ್ ಅವ್ರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಡಯಾಬಿಟಿಕ್ ಇದ್ದರೆ ಸೊ ಅದನ್ನು ನೀವು ಎಲ್ಲ ಮೆಡಿಸಿನನ್ನು ಬಿಟ್ಟು ಇವ್ರು ಕೊಡುವಂಥ ಕೆಲವೊಂದು ಸಿರಪ್ಪು, ಟ್ಯಾಬ್ಲೆಟು ಇದರಿಂದ ಕ್ಲಿಯರ್ ಮಾಡ್ಕೋಬೇಕು, ಅದು ಆಯುರ್ವೇದ ಮುಖಾಂತರ ಆಗಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನಗೆ ಇವರನ್ನು ಮೊದಲ ಬಾರಿ ಭೇಟಿ ಆದಾಗ ಇವರು ವಿಚಾರಧಾರೆಗಳನ್ನು ಕೇಳಿನೇ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಅವರ ಟೈಮ್ ತಗೊಂಡು ಅವರದ್ದೇ ಆಫೀಸ್ಗೆ ಬಂದು ಮಾತಾಡಿಸ್ತಾ ಇದ್ದೀನಿ. ಸರ್, ನನಗೆ ಸ್ಪೆಷಲಿ ಖುಷಿ ಆಯಿತು. ನಾನು ನಿಮ್ಮ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ. ನಿಮ್ಮ 2 ಬ್ರ್ಯಾಂಚ್ನ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸರ್. ನಿಮಗೆ ಕರೆ ಮಾಡಿ ಬರಬೇಕಾ ಅಥವಾ ನೇರವಾಗಿ ಬಂದು? ಇದಕ್ಕೆ 2 ಮೊಬೈಲ್ ನಂಬರ್ನ ಹೇಳಿದ್ದೀನಿ. ಯಾಕಂದ್ರೆ ಇದು ಸಾಧಾರಣ ಒಂದು 8-10 ವರ್ಷದಿಂದ ನಾವು ಇದ್ರ ಬಗ್ಗೆ ಜನಗಳ ಮಾಹಿತಿ ಇರೋದ್ರಿಂದ ಸೊ ಅಪಾಯಿಂಟ್ಮೆಂಟ್ ಇರ್ತದೆ. ಬೆಳಗ್ಗೆ ಇಲ್ಲಿ 3 ಅವರ್ಸ್ ಕುತ್ಕೊಳ್ತೀನಿ, ಆಮೇಲೆ 2 ಅವರ್ಸ್ ಇನ್ನೊಂದು ಹಾಸ್ಪಿಟಲ್ ಕುತ್ಕೊಳ್ತೀನಿ, ಸಾಯಂಕಾಲ ಅಷ್ಟೇ 2 ಗಂಟೆ ಇಲ್ಲಿ 3 ಗಂಟೆ ಅಲ್ಲಿ ಕುತ್ಕೊಳ್ತೀನಿ. ಆವಾಗ 2 ಮೊಬೈಲಲ್ಲಿ ಯಾವ್ದಾದ್ರು ಮೊಬೈಲ್ ಅವ್ರು ಅಪಾಯಿಂಟ್ಮೆಂಟ್ ತಗೊಳ್ತಾರೆ. ತಗೊಂಡು ಬಂದಾಗ ನಾವು ಇದಕ್ಕೆ ಬೇಕಾದ ಗಾಯಗಳಿಗಾಗಲಿ ಡಯಾಬಿಟಿಸ್ಗಾಗಲಿ ಅಥವಾ ವೆರಿಕೋಸ್ ವೇನ್ಗಾಗಲಿ ಈ 2ನೇ ಜಾಸ್ತಿ ಚಿಕಿತ್ಸೆ ನಾನು ಮಾಡ್ತಾ ಇರೋದು ಇತ್ತೀಚೆಗೆ. ಕರೆ ಮಾಡಿಕೊಂಡು ಬಂದ್ರೆ ಉಪಕಾರ ಆಗುತ್ತೆ. ಖಂಡಿತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನೀವು ಭಾಗಿಯಾದ್ರಿ. ನಿಮ್ಮ BTM ಲೇಔಟಲ್ಲಿ ನಾನು ನಿಮ್ಮನ್ನು ಭೇಟಿಯಾಗಿದ್ದು, ನಿಮ್ಮ ಹುಳಿಮಾವು ಕಚೇರಿಯನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಮೆಲ್ಲ ಮಾಹಿತಿಗೆ ನೀವೊಂದು ಸಮಯ ಕೊಟ್ಟು ನಮ್ಮ ಜೊತೆ ಇಷ್ಟೊತ್ತು ಕಾಲಾವಕಾಶದ ಜೊತೆಗೆ ಮಾತಾಡಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ವಿವೇಕಾನಂದ ಶೆಟ್ಟಿ ಅವ್ರನ್ನ ಮೊದಲ ಬಾರಿ ಈ ಹಿಂದೆ ಭೇಟಿಯಾದಾಗ ನನಗೆ ಈ ವಿಚಾರ ಅವರಿಂದ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು. ನೋಡಿ, ಡಯಾಬಿಟಿಕ್ ಬಂದರೆ ಅದು ಕ್ಲಿಯರೇ ಆಗಲ್ವೇನೋ, ನಾವು ಮಾತ್ರೆ ತಗೊತಾನೆ ಇರಬೇಕೇನೋ, ಈ ಥರ ಇರುತ್ತೆ. ಮತ್ತು ಗಾಯಗಳಾದಾಗ ಆ ಪಾರ್ಟನ್ನೇ ಕಟ್ ಮಾಡಬೇಕೇನೋ, ಈ ಥರನೂ ಭಯದಲ್ಲಿ ನಾವು ಬದುಕ್ತಾ ಇರ್ತೀವಿ. ಸೊ ಇನ್ಮುಂದೆ ಆ ಭಯ ಬೇಡ. ಒಂದು 6 ತಿಂಗಳನ್ನು ನೀವು ಅವ್ರ ಜೊತೆಗೆ ಅವರಿಗೋಸ್ಕರ ಸೀಮಿತವಾಗಿಟ್ಟಿರಿ. ನಿಮ್ಮ ಈ ರೋಗವನ್ನು, ಡಯಾಬಿಟಿಕ್ ಸಂಬಂಧಿಸಿರುವಂಥ ಯಾವುದೇ ರೋಗ ಇದ್ದರೂ ಕೂಡ ಅದನ್ನು ಸರ್ ಅವ್ರ ಜೊತೆ ಹಂಚಿಕೊಳ್ಳಿ, ಅವರು ಅದನ್ನು ಕ್ಲಿಯರ್ ಮಾಡ್ತಾರೆ ಅನ್ನುವಂಥ ಮನೋಭಿಲಾಷೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.